ಸುಕನ್ಯಳನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡರಲ್ಲ ಆ ಲಕ್ಷ್ಮಣ. ಲೇ ಮಗನೇ ಲಕ್ಷ್ಮಣ, ನೀನು ಸುಕನ್ಯಳನ್ನು ಅಪ್ಪಿದ ಸೇಡಿಗಾಗಿ ನಿನ್ನ ಅತ್ತಿಗೆ ಸುವರ್ಣನು ಶೀಲಗೆಡಿಸೋದಕ್ಕಾಗಿ ನಾವಿತ್ತುವೆ ರಣದೇವನ ತಲೆ ಮೇಲೆ ಕಾಮದ ಬೀಜವನ್ನು. ಅದೇ ರಣದೇವನಿಂದ ನಿನ್ನ ಅತ್ತಿಗೆ ಸುವರ್ಣನು ಶೀಲಗೆಡಿಸುವುದು. ನಂತರ ಹೂವಾಗಿ ಅರಳಿ ನಿಂತ ಸುಕನ್ಯಳನ್ನು ನಾನು ಹಪ್ಪಿ ಮುದ್ದೋಡದಿದ್ದರೆ ನನ್ನ ಹೆಸರು ಗಂಡೆದೆಯ ಪುಂಡ ಸಮರ್ಥನೆ ಅಲ್ಲ. ಹರಂಕೋರ ನನ್ನ ಮಗನೇ, ನನ್ನೆದುರಿಗೆ ಸಿಗರೇಟಿಸಿ ಅದುವೆ. ಈ ಸಿಂಧೂರ ಸಿಗರೇಟ್ ಆದರೂ ಸೇದುತ್ತಾನೆ, ಸಿಂಧಿಯಾದರೂ ಕುಡಿಯುತ್ತಾನೆ. ಈ ಸಿಗರೇಟ್ ಏನು ಇನ್ನಿಂದ ನಿನ್ನಪ್ಪಂದ. ಯಾರಲೇ ನೀ ಬಚ್ಚ ನನ್ನ ಮಗನೇ, ಯಾವ ಚಂದ್ರ? ಸ್ವತಂತ್ರಕ್ಕಾಗಿ ಪರಕೀಯರೊಡನೆ ಹೋರಾಡಿದವರು ಸುಭಾಷ್ ಚಂದ್ರು. ಭ್ರಷ್ಟ ರಾಜಕಾರಣಿಗಳು ದುಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಹೋರಾಡಿದವನು ವೀರ ಸಿಂಧೂರ. ಸಿಂಧೂರ, ನಿನಗೆ ಸಾವು ಸನಪಿಸಿದಂತೆ ಕಾಣುತ್ತದೆ. ಅದಕ್ಕೆ ಈ ರೀತಿ ಸಕ್ಕಿಲಿಂದ ಮಾತನಾಡುತ್ತವೆ. ಸಾವು ಖಂಡಿತವಾಗಿ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಸಮರ್ಥ, ಸಾವು ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಅದು ಬರಬೇಕಾದ್ರೆ ಅದು ಭಯ ಇರುತ್ತೆ, ಬಂದು ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಅಂದರೆ ನಿನಗೆ ಸಾವು ಬರೋದಿಲ್ವೇ? ಸಾವು ಒಂದಲ್ಲ ಒಂದು ದಿನ ನನ್ನ ಕಣ್ಣು ಮುಂದೆ ಬಂತು ನಿಂತೇ ನಿಲ್ಲುತ್ತದೆ. ಆ ಸಮಯದಲ್ಲೂ ಕೂಡ ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು, ನನ್ನ ಮುಖದ ಮೇಲೆ ನಗೆ ಇರ್ಬೇಕನ್ನುವುದೇ ಈ ಸಿಂಧೂರ್ನ ಓಸೆ. ಸಿಂಧೂರ, ನಿನ್ನ ಸಮಾಧಿ ನಾನು ಕಟ್ಟಬೇಕನ್ನೋದೇ ನನ್ನ ಆಸೆ. ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಆಫೀಸಿಗೆ, ಪೋಸ್ಟ್ ಆಫೀಸಿಗಲ್ಲ. ಅದರಂತೆ ನಿನ್ನ ಮರಣ ಬರುವುದರೊಳಗಾಗಿ ನಿನ್ನ ಸಮಾಧಿ ಈ ಸಿಂಧೂರ ಕಟ್ಟುತ್ತಾನೆ. ಯಾರು ಬರೀತಾರೋ, ಯಾರು ಸಮಾಧಿ ಯಾರು ಕಟ್ಟುತ್ತಾರೋ ಅದು ಈ ಸಮರ್ಥನಿಗೆ ಮಾತ್ರ ಗೊತ್ತು. ಯಾವ ಕೆಲಸಕ್ಕಾಗಿ ಇಲ್ಲಿಗೆ ಬಂದೆ? ಮೋಸ ಮಾಡಿ ತಪ್ಪಿಸಿಕೊಂಡು ಹೋದ ನನ್ನ ಹುಡುಗಿ ಹರ ಎನಿಸಿ ಹರಿಶ್ಚಂದ್ರನ ಘಾಟಿಗೆ ಕಳಿಸಲಿಕ್ಕೆ ಬಂದಿರುವೆ. ಅವನೇನು ತಪ್ಪು ಮಾಡಿದ್ದಾನೆ? ನಮ್ಮ ದೇಶದ ಹುಡುಗಿಯರನ್ನು ವಿದೇಶಿಯರಿಗೆ ಮಾರಿ ಹಣ ಸಂಪಾದಿಸುತ್ತಿದ್ದಾನೆ. ಅವನ ಸುಳಿವು ಸಿಕ್ಕರೆ ನನಗೆ ಫೋನ್ ಮಾಡು, ನಾನಿನ್ನು ಬರುತ್ತೇನೆ. ಈ ಸಮರ್ಥನೆಗೆ ಗೊತ್ತಿಲ್ಲದ ಆ ಕೊತ್ವಾಲ್ ಯಾರಿರಬಹುದು? ಹುಡುಕಿದ್ರಾಯಿತು.
ಪ್ಯಾರ್ಗೆ ಆಗ್ಬಿಟ್ಟೈತಿ ನಂಬಿಕೆ ಪ್ಯಾರ್ಗೆ ಆಗ್ಬಿಟ್ಟೈತಿ ನಂಬಿಕೆ ಪ್ಯಾರ್ಗೆ ಹೋಗ್ಬಿಟ್ಟೈತಿ ಹಣ ಬಿನ ಸೊನ ಇಲ್ಲ ನಂಬಿಕೆ ಏ ಚಿಟ ಚಿಟ ಯಾಕು ಇಲ್ಲ ನಂಬಿಕೆ ಪ್ಯಾರ್ಗೆ ಆಗ್ಬಿಟ್ಟೈತಿ ನಂಬಿಕೆ ಪ್ಯಾರ್ಗೆ ಆಗ್ಬಿಟ್ಟೈತಿ ಯಾಕ ಸುಂದ್ರಿ ಒಬ್ಬರಿಗೆ ಯಾರು ಕಲ್ಕ ಬಂದೇನ ಚಿಲ್ಲರಗೆಲ್ಲಂತ ಮೊದಲ ಗೊತ್ತಿದ್ದ ಕೈಯ ಮಾಡ್ಯಾನ ಕಣ್ಣ ಹೊಡಿತಾನ ಕೈ ಹಿಡಿದು ಜಗುತ್ತಾನ ನನ್ನವಾಲ್ಮೀಕಿ ಹುಡುಗ ನನ್ನವಾಲ್ಮೀಕಿ ಹುಡುಗ ಹಂಗಾವಲ್ಲ ಸುಂದ್ರಿ ಅದು ಇಲ್ಲಿ ನಾನು ಅರ್ಥ ಕೇಳಿಲ್ಲ ಡಬರಿ ಹಿಡದಾಳ ಆಲಗಿಂಡಾಳ ಕೈ ಮರದಾಳೋ ನಮ್ಮ ಬೋರು ಬರ ಹೊಟ್ಟೆಗೆ ಕೊನೆಗೆ ನಾನು ಹೋಗುವಾಗ ಕೊನೆಗೆ ನಾನು ಹೋಗುವಾಗ ಆಯಾಯ ಅಂತಾಳು ಗದಲಾಗ ಬಂದ ಸಿಕ್ಕಿದಿ ಹುಡುಗಿ ಹಾಗೂ ನಮ್ಮ ಇನ್ನು ಎಬ್ಬಿಸ್ಬೇಕಂತ ಮಾಡಿ ಯಾಸಂದ್ರೆ ಕೆಲಸ ಆಗಲ್ಲ ಯವ್ವ ಅಸಹ್ಯವ ಯವ್ವ ಐಸು ಬರ್ರಿ ಬರ್ರಿ ಪಟ ಪಟ ಬರ್ರಿ ಏ ನಿಮ್ಮ ಹುಚ್ಚಿ ಹೊಡಿಬೇಡ ಮಗ ಕಷ್ಟ ಗಟ್ಟೈತಿ ನೀವು ಪಸಕ್ಕರ ಹೊಡಿದಂದ್ರ ನಿನ್ನ ಬಾಯಾಗ ಅಂತ ನೋಡು ಮತ್ತೆ ಅದ್ ನನ್ ಕಣ್ಣಿಗೆ ಕಾಣಂಗಿಲ್ಲ ನಿಂದ ಐಸು ಅಂತ ಐಸ್ ಬೇಕೇನ್ರಿ ಐಸು ಬರ್ರಿ ಬರ್ರಿ ಐಸು ಭಾರಿ ನೈಸ್ ಮಾಡಿ ಕಳಿಸ್ತೀನಿ ನಿಮ್ಗೆ ತಿಂದು ಬರ್ರಿ ಐಸು ಅಲ್ಲ ಕಣ್ಣ ಹುಡುಗ ಇದ್ ತಿಂದ್ರೆ ನಮ್ಗೆಲ್ಲ ಒಂದೊಂದ್ ತರ ಬೇಕು ಇದು ಐಸ್ ಕಣಗೆ ಕಾಣ್ತಿಲ್ಲ ನೋಡು ಮತ್ತೆ ಹೆಂಗ ಅಲ್ಲಿಗೆ ನೀ ಹೋಗಿ ನೋಡ್ಯಾಳಲ್ಲ ಭಾರಿ ಕೊಡು ಮಸ್ತ್ ಐತೆ ಅಂತ ಹೇಳಿ ಚಿತ್ರದುರ್ಗ ಕರ್ಕೊಂಡ್ ಹೋಗ್ಬೇಕಂತ ಮಾಡಿ ಎಲ್ಲಿ ಪೋರಿ ಬಾ ಕರ್ಕೊಂಡೋಗಿ ನಮ್ದು ಹೋಬವನ್ ಕಿಂಡಿ ತೋರಿಸ್ತೀನಿ ಅಯ್ಯೋ ಕಿಂಡಿ ತೋರ್ಸಾಕ್ಯ ನೀನು ತೋರ್ಸಾಕತ್ತಿ ಎಲ್ಲ ಅಂದ್ರೆ ಎತ್ತ ಮಾತೆತ್ತ ಮೊದಲ ತೆಳಗ್ ನೋಡಿಗೆ ಹೋಗಿ ದಿನ 50 ರೂಪಾಯಿ ಪೆಟ್ರೋಲ್ ಇಟ್ಟು ಒಬ್ಬನ ತಾನೇ ಮನೆ ಕಾದು 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 ಬಂದು ನಿನ್ನಂತ ಹುಡುಗಿ ತಗ್ಲಲ್ಲೋ ನಾವೆಂತ ಕರ ಮೈಕ್ಲಿ ಅಂತೇನೆ ಏ ನಮ್ದು ಹೋಬವನ್ ಕಿಂಡಿದು ಬಾರಿ ಚಲೋ ಐತೆ ನೀನ್ ನೋಡಿದ್ರೆ ಹಂಗೆ ಬಿದ್ದೋಗ್ತೀಯಾ ಅಕ್ಕ ಮಂಜಾಲಿ ನಿಮ್ಮಂತ ಕಿಂಡಿ ಏಸ್ ನೋಡಿಲ್ಲ ನನ್ನ ವಯಸ್ಸಿನಾಗ ಹೋಗ್ಲಿ ಬಿಡಿ ಮಗ ಏನೋ ಹುಡುಗ ತುಪ್ಪುತ್ ಹುಡುಗ ಅಲ್ಲ ಕಳ್ಳ ಯಾವ್ದಾದ್ರು ಒಂದ್ ಮುತ್ಕ್ಯಾರೋ ಹಾಂಟೆ ಸಿಗಿದ್ರು ಅವ್ರ ಮೇಲೂ ಪದ ಆಡೋದು ಅವ್ರಿಗೂ ಕಣ್ಣು ಹೊಡೆದ್ ಮಾಡ್ತೀಯಲ್ಲ ಹೆಂಗ್ ನಡೀತೈತೆ ಅದೇ ನಿಂದು ತಣ್ಣಗಿರೋ ಐಸ್ ಗಾಡಿದು ವ್ಯಾಪಾರ ನೀನು ಎಂತ ಕತ್ತ ರೋಡಿಗೆ ಹೋದ್ರು ಚಿಂತಿಲ್ಲ ಲೇಸು ಅಂದ್ರೆ ನಾ ಮಾತ್ರ ನೀನು ಬುಕ್ ಕಳ್ಕೊಂಬತ್ತೀನಿ ಈ ನನ್ನ ಹೈಸ್ ನಿಮ್ ಮಾರೋ ಕೆಲಸ ಈ ನಿಮ್ ಹಣ್ಣದ ಇಲ್ಲಿ ಕುಂತಾರಲ್ಲ ಹಬ್ಬಿಗೆ ಯಾರು ಅವ್ರು ನಿಮ್ಮ ಅಣ್ಣ ನಿಮ್ ತಮ್ಮ ನಿಮ್ ಕಾಕನಾರ ಅವ್ರದಷ್ಟು ಕಣ್ಣು ಕೊಯ್ಕಂಗ ನಮ್ಮ ಅಪ್ಪ ಮೈಲಾರ್ಲಿಂಗಪ್ಪ ಜಾತ್ರೆಗೆ ಸಾಕ್ಬೇಕಂತ ಮಾಡಿ ಲೇಸು ಅಂದ್ರೆ ನೀ ರೆಡಿ ಹಾಗಾದ್ರ ಬರಪಿನೇ ಹೋಗ್ಲಿ ಬಿಡು ನಾನ್ ನೀರಿಗೆ ಹೋಗ್ಬೇಕಾರ ಈ ಸುಂದ್ರನ್ ಯಾವನಾದ್ರು ಕಣ್ಣೊಡಿಯೋದು ಮಾತಾಡ್ಸದ್ ಮಾಡಿದ್ರೆ ಅಲ್ಲೇ ಹರಿದು ಅವ್ನಿಗೆ ಹಂಗೆ ಕೊಟ್ಬಿಡ್ತೀನಿ ನೋಡು ನಿನಗೆ ಮಾತು ಬರಲ್ಲ ನನಗೀಗ ಗೊತ್ತಾಗ್ತದ ಹಗ್ಗ ನಿನ್ನ ಮಂಜ ಆಗ್ಲಿ ನೀನು ಗಡಿ ಬಿಡಿ ಮಾಡಬಾಲಿ ಸುಂದ್ರಿ ದುಡಿದ್ರ ರೊಕ್ಕ ಬೇಕು 90 ಚಾಯ್ಸ್ ಹೊಡೆದ್ರ ದುಡ್ಡು ಬರ್ತೈತಿ
ನನ್ನಂತ ಡ್ರೈವರ್ನ ಮದುವೆ ಆಗಲೇ ಸುಂದ್ರಿ ನೀನು ಬಾಳ ಬಂಗಾರ ಆಕತ್ತ. ಅವ ಜೋಕುಮಾರ ಹಳೆ ಜೋಕುಮಾರ ನನಗೆ ಮದುವೆ ಮಾಡ್ಕೊಳ್ಳೋ ಮುಸುಡಿ ನೀನ್ ನೋಡಿದ್ರೆ ಹಂದಿ ಹೇಳಿದ್ದಂಗೆ ಐತಿ ನಿಂದು. ಹೇಳ್ತಿದ್ದ ಹೋಗಲೇ ಸುಂದ್ರಿ ಹೋಗ್ಲತ್ತಾಗ ನೋಡು ನನ್ನ ಕೈಯಾಗ ಗೊತ್ತಾಗತ್ ನಿಂದು. ಏನದು ಏನ್ ಕೊಡ್ಬೇಕಂತ ಮಾಡಿ ನೀನರು ಹೇಳು. ಅದೇ ಏನ್ ಕೊಡ್ಬೇಕು ಹೇಳಿ ನಿನ್ನ ಹೇಳು ಏನು ಕೊಡ್ಬೇಕಂತ ಮಾಡಿ. ಹಾಕೋದು ಕೋದಲ್ಲ ನೀವೇ ಹೇಳಿ ಎಲ್ಲ ಕೊಡ್ತೀನಿ ನೀವೇ ಹೇಳಿ. ಮಸ್ತ ನಿನ್ನ ಗಿಂಡಿ ಮುಂದೆ ಯಾಕೆ ಮಾತಾಡ್ತಿದೆ ಸುಂದ್ರಿ? ನಾ ಬಂದಿನಿ ಇವತ್ತು ನಿನ್ನ ಕೈಯಾಗ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ಬೇಕಂತಂದು ಹೇಳಿ ಏನ್ ಮಾಡಿ ಊಟಕ್ಕ ಏನ್ ಮಾಡ್ತೀನಿ ಗೊತ್ತಾ? ರೊಕ್ಕ ಐತಲ್ಲ ಅದು ಮಾಡ್ತೀನಿ, ಮ್ಯಾವ್ ಮಾಡ್ತೀನಿ, ಬುಸ್ ಮಾಡ್ತೀನಿ. ಅದೆಲ್ಲ ಏನಂತ ತಿಳ್ಕೊಂಡು ನನಗೆ ಹೇಳಿ. ನಾನು ಇವನ್ ನೀರಿಗೆ ಹೊಂಟು ಹೋಗ್ತೀನಿ. ಬಾಯ್. ಎಲ್ಲ ಇವಳ ಮೂರು ಬೆರಕಿ ಹೆಣ್ಣ ಒಂದು ಹೈವೇ ಹೋಯ್ತಲ್ಲ, ಒಂದು ಇಲ್ಲಿ ಗಾಡಿ ಹೋಯ್ತಲ್ಲ. ಎಲ್ಲ ಇವಳ ಮೂರು ಬೆರಕಿ ಹೆಣ್ಣ ಪಾಪುಳದಿಂದ ಹಿಡ್ಕೊಂಡು ಕಾಮ್ನೂರು, ಭೀಮ್ನೂರು, ಲೇಬೇರಿ, ಭೈರಾಪುರ, ಸಿಂಧೋಗಿ ಅಂತ ಎಲ್ಲ ಊರು ತಿರುಗಾಡಿ ಎಲ್ಲ ತಲೆ ಮ್ಯಾಗೂ ನಾನಾ ಕೈ ಆಡಿಸಿ ಬರ್ತೀನಿ. ಇದು ಯಾವಾಗ ಹಂಗಾರಿನ ಒಂದಲ್ಲಿ ನನಗ ಬುದ್ಧಿ ಹೇಳ್ಕೊಂತೀವಿ. ರೊಕ್ಕ ಬುಸ್ ಮೇವ್ ಅಂದ್ರೆ ಏನ ಹೇರ್ಲೆ ಈಗಿನ್ನು ತಂದಿರೋದ್ರ ಎದಕ್ಕೆ ರೊಕ್ಕ ಕೊಟ್ಟ ಅವ್ರ ಅಂತ ಬಿಡಿದ್ರಿಗೆ ಬಾಯಿ ಬಿಡಿಸಿಬಿಟ್ರ ಆತ. ಏ ಸುಂದ್ರ ಚಂದ್ರ ಎಲ್ಲ ತಿಳಿತೇನು? ನಾನಾಗ ಕೇಳಿದ್ರ ಎಷ್ಟು ಜನ ಒಂದು ನಿಂತ್ಕೊಂಡು ಹಂಗ ಈಗ ಮುಂಗ ಯಾಚೆ ಲಾಪ್ 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 ಅಂತ ಎದಕ್ ಹೋಯ್ಕೆ ಅಂತಿದ್ಲೆ ಸೋಂದ್ರೆ. ನಟ ಅನ್ನೋ ಹೊಸ ನೋಟಿದಾವ್ ನೋಡು, ಅವೇ ನೋಡು. ಮತ್ತೆ ಹೋಗ ನೀನು ಮಂಜಾಲಿ ಇವತ್ತಿನ ಕೈಯಾಗ ಅಡಿಗೆ ಮಾಡ್ಸ್ಕೊಂಡ್ ಊಟ ಮಾಡ್ಬೇಕಂತಂದಿ ಒಂದು ವಾರ ಆದ್ಲೆ ಆ ಬರ್ಬಿ ಮಾಲಕ್ ರೊಕ್ಕನ ಕೊಟ್ಟಿಲ್ಲ. ಇವಾಗ ನಾನ್ ಹೇಳ್ತೀನಿ ಕೇಳಿ, ಎಲ್ಲ ತಿಳ್ಕೊಂಡು ಊರ್ ಮಂದಿಗೆಲ್ಲ ಸರ್ಸ್ಬಿಡು. ರೊಕ್ಕ ಅಂದ್ರೆ ಕಪ್ಪಿ, ಬುಸ್ ಅಂದ್ರೆ ಆವು, ಮ್ಯಾವ್ ಅಂದ್ರೆ ಬೆಕ್ಕು. ಅದೇ ನಾನ್ ನಿನಗೆ ಮಾಡಿಕ್ತೀನಿ ಅಂದಿದ್ ನೋಡು. ಹೋಗ ನೀ ಮಾವನ್ ಹೋಚಿ ಹೋಗತ್ತಾಗ ಒಂದು ಹೆಸ್ನಾಪುರಕ್ಕೆ ಹೋಯ್ತಿ, ಒಂದು ಕಾಮೂರ್ಗೆ ಹೋಯ್ತಿ. ಹೋಚಿ ಹೋಗತ್ತಾಗ ಎಲ್ಲೆಲ್ಲ ತಂದಿಡ್ತಿ ಯಾರನ್ನ ನಿನ್ ಬುಕ್ಕಕ್ಕೆ ಹೇಳ್ಕೊಂಡ್ ಬಂದ್ ನೋಡಾದ್ರೆ ಇದು ನನಗ ಮೊದಲಾಗ ಗೊತ್ತಿತ್ತು. ಆ ನಮ್ಮ ಮೂರ್ಗೇರಿ ನಾಗದನಲ್ಲ ಅವ ನಮ್ಮ ತಂಗಿ ಕೈಲೇ ಬಾಯಿ ಬಿಡ್ಸಂತಂದು ಹೇಳಿದ್ದ. ಆಗ ಹೋಗದ್ ಬಿಡು ಒಂದು ಗಿತ್ತು ಗಿಲ್ಗಿಲಿ ನಾವು ನೀವು ಸ್ವಲ್ಪ ಇಲ್ಲೇ ಮಾತಾಡ್ಕೊಂತ ನಿಂತ್ರ ನಾನು ಬಾಟಿ ಗಿಟ್ಟಿ ತಗೊಂಡು ನೀನೇನ್ ತ್ಯಾಗೋಣಿ ಕಂಬ್ಡ್ಯಾಗ ಕರ್ಕೊಂಡ ನೋಡಣ್ಣ. ಹಂಗಾದ್ರೆ ಹೋಗದ್ ಬಿಡು, ಒಂದು ಒಗ್ಗರಣೆ ಆಗ ಹೋಗದ್ ಬಿಡು. ತಡ ಯಾಕೆ ಮಾಡ್ತಿಲ್ಲ ಸುಂದ್ರಿ? ಹೋಗಿ ಒಂದು ಗಿತ್ತು ಗಿಲ್ಗಿಲಿ
once more. ಆಗಿದ್ಯಾ ನೀನ ಒಂದು ಆಯ್ತಾ ಮೀಟ್ರು? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಈಗ ಗೊತ್ತಾಗತ್ ಬಿಡೋಣ. ನಿಂದೆಲ್ಲ ಒಣಗೋಗೈತೆ, ನಂದೇನು ಮೀಟ್ರ್ ಐತಿ, ನಿಂದೆಲ್ಲ ಒಣಗೋಗೈತ್ ಬಿಡವ. ಯಾಕ ಇಲ್ಲಿ ಅರೇಕದೇವಲ್ಲ ಅದಕ್ಕೆ ಅನ್ನಕತಿ ನೀನು? ಅಲ್ಲಿ ಒಣಗೋಗೈತಿ. ಎಲ್ಲಿ ಹೋಗೈತಿ? ಅಲ್ಲ ಒಳಗ. ಯವ್ವ ಜೋತ್ಬಿದ್ದವ ಹುಡುಗಿ ಜೋತ್ಬಿದ್ದವ ಜೋತ್ಬಿದ್ದವ ಹುಡುಗಿ ಜೋತ್ಬಿದ್ದವ ಜೋತ್ಬಿದ್ದವ
ಇಲ್ಲ ಬೇಡ ಅಲ್ಲ ನಿಮ್ ಹುಡುಗ ನೋಡಕ್ ಬರ್ತಾನಂತ ಅದಕ್ಕೆ ಅವ್ನಿಗೆ ನೋಡಕ್ ಹೋಗ್ಬೇಕು ನಿನ್ನಿತ್ರಿದ್ರೆ ಅವ್ನು ನನ್ನ ಮದ್ವೆ ಆಗಲ್ಲ ಬಾಬಾಯ್ ನಿನ್ನ ಹೋಗ್ತಿ ಹೋಗತ್ತಲ್ಲ